ಬಂಧುಗಳಿಂದ ಸಮಾರಂಭದಲ್ಲಿ ಮೊದಲ ಕೃತಿಯನ್ನ ಅನಾವರಣಗೊಳಿಸಿಕೊಟ್ಟವರು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಕುಲಪತಿಗಳು ಡಾಕ್ಟರ್ ನಿರಂಜನ್ ವಾನಳ್ಳಿ ಅವರು. ಅವರ ಮಾತುಗಳಿಗೆ ನಮ್ಮ ಕೋರಿಕೆ. ಡಾಕ್ಟರ್ ನಿರಂಜನ್ ವಾನಳ್ಳಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲಿರುವ ಹಿರಿಯರಾದ ಶ್ರೀ ರಾಮಚಂದ್ರ ಗುರೂಜಿಯವರೇ, ಆತ್ಮೀಯರಾದ BS ವಿಶ್ವನಾಥ್ ಅವರೇ, ಹಿರಿಯ ಕವಿಗಳು BL ಲಕ್ಷ್ಮಣರಾವ್ ಅವರು ಹಾಗೂ ಗೆಳೆಯರಾದ ಜಯಪ್ರಕಾಶ್ ನಾಗತಿಯಲ್ಲಿ ಅವರೇ, ಸಭೆಯಲ್ಲಿರುವಂಥ ಎಲ್ಲ ನನ್ನ ಹಿರಿಯರೇ ಹಾಗೂ ಆತ್ಮೀಯರೇ, ನಂದು ನಾಗತಿಯಲ್ಲಿ ಜಯಪ್ರಕಾಶ್ ಅವರದ್ದು ಸ್ನೇಹ ಬಹುಶಃ 30 ವರ್ಷದ ಹಿಂದಿಂದ. 30 ವರ್ಷದ ಹಿಂದೆ ನೋಡಿದಾಗ ಅವ್ರು ಹೇಗಿದ್ರು ಇವತ್ತಿಗೂ ಹಾಗೆ ಇದ್ದಾರೆ. ನಾವು ಮಾತ್ರ ಹೊಟ್ಟೆ ಬಂದು ಅಥವಾ ತಲೆ ಕೂದಲು ಎಲ್ಲ ಬಿದ್ದು ಹೋಗಿ ಬದಲಾಗ್ತಾ ಇರ್ತವೆ. ಬಹುಶಃ ಅವರು ಹಾಗೆ ಇರ್ತಾರೆ, ಹಾಗೆ ಇರಲಿ ಅಂತ ಆಶಿಸ್ತೇನೆ. ಲೆಕ್ಕಕ್ಕೆ ನಾನು ಅವರಿಗೆ ಗುರುಗಳಂತೆ. ಯಾತಕ್ಕಂತಂದ್ರೆ ಅವರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಪತ್ರಿಕೋದ್ಯಮವನ್ನು ಕಲೀಲಿಕ್ಕೆ ಬಂದಾಗ ನಾನು ಮೈಸೂರಿನಲ್ಲಿದ್ದೆ, ನಾನು ಪಾಠ ಮಾಡಿದ್ದೆ ಅಂತ ಅವ್ರು ಯಾವಾಗಲೂ ನೆನಪಿನಿಂದ ಹೇಳ್ತಾರೆ. ಅದು ನನಗೆ ಖುಷಿ. ಯಾತಕ್ಕಂತಂದ್ರೆ ಅಂಥವ್ರು ಒಬ್ಬರು ನಮ್ಮ ವಿದ್ಯಾರ್ಥಿ ಅಂತ ಹೇಳ್ಕೊಳ್ಳಿಕ್ಕೆ ಗುರುಗಳ ಪುಣ್ಯ ಬೇಕು. JP ಅವರು ಅವ್ರದ್ದೇ ಆದಂಥ ಕಾರ್ಯಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಅವರು ಕಳೆದ 3 ದಶಕಗಳಲ್ಲಿ ಬೆಳೆದಿರುವ ಪರಿಯನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಅದಕ್ಕಾಗಿ ಅವರಿಗೆ ಅಭಿನಂದಿಸ್ತೇನೆ. ಇವತ್ತು ಬಿಡುಗಡೆಯಾಗಿರುವಂತಹ ನಿರೂಪಿಸಿ ಕೃತಿ, ನಾನು ಒಬ್ಬ ಪತ್ರಿಕೋದ್ಯಮ ಮೇಷ್ಟ್ರಾಗಿ ನನಗೆ ಬಹಳ ಖುಷಿ. ಯಾತಕ್ಕಂತಂದರೆ ಇದು ನಮ್ಮ ಪತ್ರಿಕೋದ್ಯಮ ಹಾಗೂ ಸಮೂಹ ಸಂವಹನ ವಿದ್ಯಾರ್ಥಿಗಳಿಗೆ ಒಳ್ಳೆ ಟೆಕ್ಸ್ಟ್ ಬುಕ್. ಯಾತಕ್ಕಂತಂದರೆ ನಮ್ಮ ಪಠ್ಯದಲ್ಲಿ ಖಂಡಿತವಾಗಿ ಸೇರಿಕೊಳ್ಳುವಂಥ ವಿಷಯ ನಿರೂಪಣೆ ಕುರಿತಾಗಿತ್ತು. ಅದು ಇವತ್ತಿನ ದಿನಮಾನದಲ್ಲಿ ಎಲ್ಲಿ ವಿಜುವಲ್ ಮೀಡಿಯಾ ಹೆಚ್ಚು ಇಂಪ್ಯಾಕ್ಟ್ ಆಗಿ ಇರುವಂತಹ ಸಂದರ್ಭದಲ್ಲಿ ನಿರೂಪಣೆಗೆ ಎನ್ನಿಲ್ಲದ ಮಹತ್ವ. ನಿರೂಪಣೆ ಹೇಗಿರಬೇಕು? ನಿರೂಪಕರು ಚಂದ ಇರಬೇಕೆ? ಅವರ ಚಂದವೇ ಅಥವಾ ಅವರ ದೈಹಿಕ ಆಕರ್ಷಣೆಯೇ ಬಂಡವಾಳವೇ? ಅಥವಾ ಅವರ ಭಾಷೆ ಹೇಗಿರಬೇಕು? ಅವರ ಜ್ಞಾನ ಸಂಪತ್ತು ಹೇಗಿರಬೇಕು? ಇದೆಲ್ಲ ಆಗಿಂದಾಗೆ ಚರ್ಚೆಗೊಳಪಡ್ತಾ ಬಂದಿರುವಂತಹ ವಿಷಯ. ಅಧಿಕೃತವಾಗಿ ಹಲವು ನಿರೂಪಕರ ಅನುಭವಗಳನ್ನ ಒಂದು ಕೃತಿಯಲ್ಲಿ ದಾಖಲೆ ಪಡಿಸುವಂತಹ ಕೃತಿ ನಿರೂಪಿಸಿ. ಅದಕ್ಕಾಗಿ ನಾನು ಹೇಳಿದೆ, ಇದು ನಮ್ಮ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಪಠ್ಯ ಪುಸ್ತಕ ಆಗಬಲ್ಲದು ಅಂತ. ನಾನು ಅನೇಕ ಸಂದರ್ಭಗಳಲ್ಲಿ ಕುಲಪತಿಯಾಗುವ ಮೊದಲು, ಪ್ರಾಧ್ಯಾಪಕನಾಗುವ ಮೊದಲು ಅನೇಕ ಸಂದರ್ಭಗಳಲ್ಲಿ ನಿರೂಪಣೆಯನ್ನು ಮಾಡಿದ್ದಿದೆ. ನಿರೂಪಣೆಯ ಪಾಠ ಮಾಡಿದ್ದು ಕೂಡ ಇದೆ. ನನ್ನ ಅನುಭವಗಳನ್ನು ಅಲ್ಲಿ ಸೇರಿಸಿದ್ದೇನೆ ಈ ಪುಸ್ತಕದಲ್ಲಿ. ಇಂಥ ಒಂದು ಪುಸ್ತಕದಲ್ಲಿ ಬರೆಯುವ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೂ ಕೂಡ ಜಯಪ್ರಕಾಶ್ ಅವರಿಗೆ ನನ್ನ ವಂದನೆಗಳು ಸಲ್ಲಬೇಕು. ಇದು ಬಹುಶಃ ಅವರ 3ನೇ ಗ್ರ್ಯಾಟಿಟ್ಯೂಡ್ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇರೋದು. ಹಿಂದಿನ ವರ್ಷ ಕೂಡ ಭಾರತೀಯ ವಿದ್ಯಾಭವನದಲ್ಲಿ ಸನ್ಮಾನ, ಹಿಂದಿನ ವರ್ಷ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಆಮೇಲೆ ಇದು 3ನೇದು ಅಂತ ಅನ್ಕೋತೀನಿ. ಸಹಜವಾಗಿ ಆಗಲೇ ಹೇಳಿದ ಹಾಗೆ ಮನುಷ್ಯ ಎಷ್ಟೇ ಬೆಳೆದರೂ ತನ್ನ ಹಿಂದಿನ ದಂಡ ನೆನಪಿಟ್ಕೋಬೇಕು. ನಾಳೆ ಹೂಗಳ ಬಿಡುವ ಇಂದಿನ ವೃಕ್ಷಕ್ಕೆ ನಿನ್ನೆ ನೀರೆರೆದವರ ನೆನೆಯಬೇಕು ಅಂತ ಹೇಳ್ತಾನೆ ಕನ್ನಡ ಕಾವ್ಯ. JP ಅವರ ಒಳ್ಳೆತನ ಏನು ಅಂತಂದರೆ, ತನ್ನನ್ನು ಬೆಳೆಸಿದವರನ್ನ ಎಂದೂ ಮರ್ತಿಲ್ಲ. ತನ್ನ ಜೊತೆಯಾಗಿ ಬಂದವ್ರನ್ನ ಕೂಡ ಅವರು ಎಂದೂ ಮರ್ತಿಲ್ಲ. ಈ ವರ್ಷಕ್ಕೊಮ್ಮೆ ಈ ಗ್ರ್ಯಾಟಿಟ್ಯೂಡ್, ಕೃತಜ್ಞತಾ ಸಮರ್ಪಣೆಯ ಕಾರ್ಯಕ್ರಮವನ್ನು ಏರ್ಪಡಿಸುವ ಮೂಲಕ ಹೊಸ ಸಂಪ್ರದಾಯಕ್ಕೆ ಅವರು ನಾಂದಿಯನ್ನು ಹಾಡಿದ್ದಾರೆ. ಇದು ಸಮಾಜದಲ್ಲಿ ಪಾಲನೆ ಆಗಬೇಕಾದಂಥ ವಿಷಯ ಅಂತ ನನಗೆ ಅನ್ನಿಸ್ತದೆ. ಇಂಥ ಒಂದು ಆರಂಭಿಸಿ ಪ್ರತಿ ವರ್ಷ ನಡೆಸ್ತಾ ಇರೋದಕ್ಕೆ, ನಿರೂಪಿಸಿ ಅಂತ ಕೃತಿಯನ್ನು ಕನ್ನಡಿಗರಿಗೆ ಕೊಟ್ಟಿದ್ದಕ್ಕೆ, ದೂರದರ್ಶನದ ಚಂದನ ವಾಹಿನಿಯಲ್ಲಿ ಕರ್ನಾಟಕದ ಬಹುತೇಕ ಪ್ರತಿಭೆಗಳನ್ನು ಸಂದರ್ಶಿಸಿ ಪರಿಚಯಿಸಿರೋದಕ್ಕೆ ಜಯಪ್ರಕಾಶ್ ಅವ್ರನ್ನ ಮತ್ತೊಮ್ಮೆ ನಾನು ಅಭಿನಂದಿಸ್ತೀನಿ. ನಮಸ್ಕಾರ.